ಇವತ್ತಿನ ದೇಶದ ಉದ್ದಗಲಕ್ಕೂ ಪಂಚರಾಜ್ಯಗಳ ಚುನಾವಣೆ ಇವತ್ತು ಫಲಿತಾಂಶ ಪ್ರಕಟ ಆಗಿದೆ. ತಮಿಳುನಾಡು, ವೆಸ್ಟ್ ಬೆಂಗಾಲ, ಕೇರಳ, ತಮಿಳುನಾಡು, ಪುದುಚೇರಿ, ಅಸ್ಸಾಂ ಈ ಎಲ್ಲ ರಾಜ್ಯಗಳಲ್ಲಿ ಈಗಾಗಲೇ ಫಲಿತಾಂಶಗಳು ಬರ್ತಾ ಇದ್ದಾವೆ. ಈ ಎಲ್ಲ ಫಲಿತಾಂಶಗಳಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ನೇತೃತ್ವದ ಭಾರತೀಯ ಜನತಾ ಪಕ್ಷ ಅಸ್ಸಾಂನಲ್ಲಿ ಸುಮಾರು 190ಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆದ್ದು ಮುನ್ನಡೆಯನ್ನು ಸಾಧಿಸಿದೆ. ಅದೇ ರೀತಿ 90ಕ್ಕೂ ಹೆಚ್ಚು ಸ್ಥಾನಗಳನ್ನು ಅಸ್ಸಾಂದಲ್ಲಿಯೂ ಇವತ್ತು ನಾವು ಗೆದ್ದಿದ್ದೀವಿ. ಪುದುಚೇರಿಯನ್ನು ಸಹ ನಾವು ಗೆದ್ದಿದ್ದೀವಿ. ಈ ರೀತಿ ತಮಿಳುನಾಡಿನಲ್ಲಿ ಅಲಯನ್ಸ್ ನಮ್ಮ ಏನು NDA ಇದೆ, NDA ನಾವು ದ್ವಿತೀಯ ಸ್ಥಾನದಲ್ಲಿ ಇದ್ದೀವಿ ಇವತ್ತು. ಅಂದರೆ ಯಾವ ರಾಜ್ಯಗಳಲ್ಲಿ ಕನಸು ದಕ್ಷಿಣ ಭಾರತದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಸ್ಥಾನ ಇಲ್ಲ ಅಂತ ಏನು ಹೇಳ್ತಾ ಇದ್ರು ಕಾಂಗ್ರೆಸ್ದವರು, ಇವತ್ತು ನಾವು ಕೇರಳದಲ್ಲಿಯೂ ಖಾತೆ ಡಬಲ್ ಸಂಖ್ಯೆಯಲ್ಲಿ ಇವತ್ತು ನಾವು ಬಂದಿದ್ದೀವಿ. ಈ ರೀತಿ ಭಾರತೀಯ ಜನತಾ ಪಕ್ಷ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ನೇತೃತ್ವ, ಅಮಿತ್ ಶಾ ಅವರ ನೇತೃತ್ವದಲ್ಲಿ ಇವತ್ತು ನಾವು ಭರ್ಜರಿ ವಿಜಯವನ್ನು ಆರಂಭಿಸಿದ್ದೀವಿ. ದೇಶದ ಉದ್ದಲಕ್ಕೂ 30 ರಾಜ್ಯಗಳಲ್ಲಿ ಇವತ್ತು 21 ರಾಜ್ಯಗಳಲ್ಲಿ ಭಾರತೀಯ ಜನತಾ ಪಕ್ಷ ಇವತ್ತು ಆಡಳಿತವನ್ನು ನಡೆಸ್ತಾ ಇದೆ ಅಂತ ನಾನು ಹೇಳಬಯಸ್ತೇನೆ. ಇವತ್ತು ಪಶ್ಚಿಮ ಬಂಗಾಳದಲ್ಲಿ ನಾವು ಸಾಕಷ್ಟು ಹೋರಾಟ ಮಾಡಿದ್ವಿ. ಬಾಂಗ್ಲಾ ನುಸುಳುಕೋರ ಸಾಕಷ್ಟು ಕೋಟ್ಯಾಂತರ ಮತದಾರರನ್ನು ಬಾಂಗ್ಲಾ ನುಸುಳುಕೋರನ್ನು ಒಳಗೆ ತೆಗೆದುಕೊಂಡು ಇವತ್ತು ಏನು ಮಮತಾ ಬ್ಯಾನರ್ಜಿಯವರು ದುರಾಡಳಿತ ನಡೆಸ್ತಿದ್ರು ಮತ್ತು ಎಲ್ಲ ನಮ್ಮ ಸನಾತನಿ ಹಿಂದೂ ಧರ್ಮಗಳ ಮೇಲೆ ಅನ್ಯಾಯ ಮಾಡ್ತಾ ಸಾಕಷ್ಟು ನಮ್ಮ BJP ಸಂಘ ಪರಿವಾರದ ಕಾರ್ಯಕರ್ತರ ಕೊಗ್ಗಲೆಗಳನ್ನು ಸಾಕಷ್ಟು ಮಾಡಿದ್ರು. ಇವತ್ತು ಏನು ಮಮತಾ ಬ್ಯಾನರ್ಜಿಗೆ ಜನರಿಗಿಂತ ಯಾರೂ ದೊಡ್ಡವರಲ್ಲ ಅನ್ನುವಂಥದ್ದು ಇವತ್ತು ಅಲ್ಲಿ ಪಶ್ಚಿಮ ಬಂಗಾಳದ ಜನತೆ ಇದನ್ನು ತೋರಿಸಿಕೊಟ್ಟಿದ್ದಾರೆ. ನಾನು ಇಡೀ ದೇಶದ ಪರವಾಗಿ ಪಶ್ಚಿಮ ಬಂಗಾಳದ ಜನತೆಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅವರು ಇವತ್ತು ಒಳ್ಳೆಯ ಕೆಲಸ ಮಾಡಿದ್ದಾರೆ. ಇವತ್ತು ಕಾಂಗ್ರೆಸ್ಸೇತರ ಸರ್ಕಾರ BJP ನೇತೃತ್ವದ ಸರ್ಕಾರವನ್ನು ಆರಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರು ಏನು ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಹೇಳಿದ್ದಾರೆ ಆ ರೀತಿಯಾಗಿ ಅಲ್ಲಿ ಒಳ್ಳೆಯ ಒಂದು ಆಡಳಿತ, ಗಡಿ ಪ್ರದೇಶಗಳನ್ನು ಗಟ್ಟಿಗೊಳಿಸುವ ಮುಖಾಂತರ ಒಂದು ಒಳ್ಳೆಯ ಆಡಳಿತ, ಕೇಂದ್ರ ಸರ್ಕಾರದ ಎಲ್ಲ ಯೋಜನೆಗಳನ್ನು ಇವತ್ತು ಮಮತಾ ಬ್ಯಾನರ್ಜಿಯವರು ಅಲ್ಲಿ ವಂಚಿತರನ್ನಾಗಿ ಮಾಡಿದರು. ಆದರೆ ಇವತ್ತು ಪ್ರಧಾನಮಂತ್ರಿಯವರು ಇವತ್ತು ಅಲ್ಲಿ ಎಲ್ಲ ನಮ್ಮ ಒಳ್ಳೆಯ ಯೋಜನೆಗಳು ಇನ್ನು ಮುಂದೆ ಪಶ್ಚಿಮ ಬಂಗಾಳದಲ್ಲಿ ಇವತ್ತು ಒಳ್ಳೆಯ ಆಡಳಿತ ಸಿಗ್ತದೆ ಅಂತ ನಾನು ಹೇಳಬಯಸ್ತೇನೆ. ಮತ್ತೊಮ್ಮೆ ನಾನು ಪಶ್ಚಿಮ ಬಂಗಾಳ ಜನತೆಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ಅಸ್ಸಾಂನಲ್ಲಿ ಒಳ್ಳೆಯ ಒಂದು ನಮ್ಮ ಆಡಳಿತ ಮತ್ತೆ ಮುಂದುವರೆದಿದೆ, ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದೆ. ಇವತ್ತು ಅವ್ರಿಗೂ ಸಹ ನಾನು ಅಸ್ಸಾಂ ಜನತೆಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮೂರನೇ ಬಾರಿಗೆ ಇವತ್ತು ಅಸ್ಸಾಂ ಒಳ್ಳೆಯ ಒಂದು ರಾಜ್ಯವಾಗಿ ಹೊರಹೊಮ್ಮಿದೆ. ಈ ರೀತಿ ಏನು ಬಾಂಗ್ಲಾ ಗಡಿ ಪ್ರದೇಶದ ಏನು ಇದಾವೆ ಇವತ್ತು SIR ಮಾಡುವ ಮುಖಾಂತರ ಇವತ್ತು ಏನು SIR ಸ್ಪೆಷಲ್ ಇಂಟೆನ್ಸಿವ್ ಕೇರ್ ವಿದೇಶಿ ನಾಗರಿಕರನ್ನ ಹೊರಗೆ ಹಾಕುವ ಮುಖಾಂತರ ಹಾಗೂ ಆರ್ಟಿಕಲ್ 370 ಕಿತ್ತಾಕುವ ಮುಖಾಂತರ ಈ ಎಲ್ಲ ಒಳ್ಳೆಯ ಆಡಳಿತಗಳು ಇವತ್ತು BJP ಸರ್ಕಾರ ಕೊಡ್ತಾ ಇದೆ. ಕೇರಳದಲ್ಲಿಯೂ ನಾವು ಮುಂದಿನ ದಿನಗಳಲ್ಲಿ ಅಧಿಕಾರಕ್ಕೆ ಬರ್ತೇವೆ ಅಂತ ಹೇಳ್ತಾ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ, ಅಮಿತ್ ಶಾ ಅವರಿಗೆ, ಇಡೀ ಭಾರತದ ಜನತೆ ಇದು ಕರ್ನಾಟಕ ರಾಜ್ಯ ಪರವಾಗಿ ಅಭಿನಂದನೆಗಳನ್ನು ನಾನು ಸಲ್ಲಿಸಬಯಸ್ತೇನೆ. ಧನ್ಯವಾದ.